ನಮಸ್ಕಾರ. ಕೆಳಗಡೆನಾ? ಹಾಂ. ಒಂದು ದಾವಣಗೆರೆಯ ಮತದಾರರಿಗೆ, ವಿಶೇಷವಾಗಿ ಎಲ್ಲ ಸಮುದಾಯದ ಮತದಾರರಿಗೆ ಈ ಬಾರಿ ಈ ಫಲಿತಾಂಶ ನಾವು ನೋಡ್ಬೋದು, 4ನೇ ತಾರೀಕು ಬರುತ್ತೆ. ಆದರೆ ಎಲ್ಲ ಜಾತಿ ಜನಾಂಗದವರು, ಎಲ್ಲ ಧರ್ಮದವರು ಸೇರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ. ವಿಶೇಷವಾಗಿ ಅಲ್ಪಸಂಖ್ಯಾತರು ಒಂದು ದೊಡ್ಡ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ್ತು ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇಡೀ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಜಾಲತಾಣಗಳಿಂದ ಮತ್ತು ನಮ್ಮ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಜಕೀಯ ಪಕ್ಷಗಳ ಮುಖಾಂತರ ಒಂದು ದೊಡ್ಡ ನಮ್ಮ ಪಕ್ಷದ ವಿರುದ್ಧ ಕ್ಯಾಂಪೇನ್ ಏನು ಮಾಡಿದರು, ಅಲ್ಪಸಂಖ್ಯಾತರಿಗೆ ದ್ರೋಹ ಆಗಿದೆ, ಅಲ್ಪಸಂಖ್ಯಾತರ ನಾಯಕರು ಎಷ್ಟೇ ಬಲವಂತವಾಗಿ ಕೇಳಿದರೂ ಕಡೆಗಣಿಸಿ ಕೊಟ್ಟಿದ್ದಾರೆ ಅಂತ ಮಾತನ್ನು ಬಿ ಜೆ ಪಿಯವರು ಹೇಳಿದರು, ಬಿ ಜೆ ಪಿಯ ಎಲ್ಲ ಹಿರಿಯ ನಾಯಕರು ಹೇಳಿದರು. ಅಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ SDP ಅವರಾಗಲಿ, ಇಂಡಿಪೆಂಡೆನ್ಸ್ ಅವರಾಗಲಿ, ಅಲ್ಲಿ ಚುನಾವಣೆಯ ಪ್ರಚಾರ ಮಾಡಿರ್ತಕ್ಕಂಥ ಇಬ್ರಾಹಿಂ ಸಾಹೇಬರಾಗಲಿ ಎಲ್ಲರೂ ಹೇಳಿದರು. ಆದರೆ ನಿಜಾಂಶ ಏನು ಅಂತ ಹೇಳಬೇಕಾದ್ರೆ, ನಾವೆಲ್ಲ ಸೇರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ನಿಜ, ನಮ್ಮ ಒತ್ತಾಯ ಇದ್ದೇ ಇದ್ದಿದ್ದು ನಿಜ. ಪಕ್ಷ ಕೂಡ ಅದಕ್ಕೆ ಕನ್ಸಿಡರ್ ಮಾಡಿದ್ದು ಕೂಡ ನಿಜ. ಆದರೆ ನಾವು ಒಂದು ಒಮ್ಮತದ ಕ್ಯಾಂಡಿಡೇಟ್ ಕೊಡಬೇಕಾಗಿತ್ತು. ಅಲ್ಪಸಂಖ್ಯಾತರ ಲೀಡರ್ಸ್ ನಾವೆಲ್ಲ ಸೇರಿ ನಾವು ಒಂದೇ ಕ್ಯಾಂಡಿಡೇಟ್ನ ಇಟ್ಕೊಂಡ್ವಿ. ಅಬ್ದುಲ್ ಜಬ್ಬಾರ್ ಅವರು ಅಲ್ಲಿಂದ ವಿಧಾನ ಪರಿಷತ್ತಿನ ಸದಸ್ಯರು. ಅವರು ನಾನು ಒಬ್ಬನೇ ಸೂಕ್ತ, ಬೇರೆ ಯಾರೂ ಇಲ್ಲ ಅಂತ ಅವರು ಕೂಡ ಒತ್ತಡ ಹಾಕಿದರು. 2 ಬಾರಿ 3 ಬಾರಿ ನಾವು ಅಲ್ಪಸಂಖ್ಯಾತರ ಸಮುದಾಯದ ಶಾಸಕರು ಕೂಡ ಆ ಮೀಟಿಂಗ್ ಸಭೆಯನ್ನು ಸೇರಿದ್ವಿ. ನಾವು 3-4 ಜನ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ಜಮೀರ್ ಅಹಮದ್ ಅವರು ಇದ್ದರು, ನಸೀರ್ ಅಹಮದ್ ಅವರು ಇದ್ದರು, ಹ್ಯಾರಿಸ್ ಅವರು ಇದ್ದರು, ತನ್ವೀರ್ ಸೇಠ್ ಅವರು ಇದ್ದರು, ರಹೀಮ್ ಖಾನ್ ಅವರು ಇದ್ದರು, ಎಲ್ಲರೂ ಇದ್ದರು. ಸೊ ಆ ಮೀಟಿಂಗಲ್ಲಿ ಒಮ್ಮತದ ಒಂದು ನಿರ್ಧಾರ ಏನಂದರೆ ಆಯಿತು, ಬರೀ ಅಬ್ದುಲ್ ಜಬ್ಬಾರ್ ಅವ್ರಿಗೆ ಮಾತ್ರ ಟಿಕೆಟ್ ಕೇಳೋಣ ಅಂತ ಆಯಿತು. ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಎರಡು ಮಾಡ್ಕೊಂಡ್ವಿ. ಯಾಕಂದರೆ ತಳಹಂತದಲ್ಲಿ ಕಾರ್ಯಕರ್ತರು ಅವ್ರಿಗೆ ಒಪ್ಕೊಳ್ತಾ ಇರಲಿಲ್ಲ, ಮತ್ತು ನಮ್ಮ ಪಕ್ಷದ ಒಳಗಡೆ ಇರ್ತಕ್ಕಂಥ ಬೇರೆ ಬೇರೆ ನಾಯಕರು ಕೂಡ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಅವ್ರಿಗೆ ಆ ಪಾಪ್ಯುಲಾರಿಟಿ ಆಗೋದಿಲ್ಲ ಅವ್ರ ಕಡೆಯಿಂದ ನಾವು ಗೆಲ್ಲಕ್ಕೆ ಅಂತಲೂ ಕೂಡ ಅಭಿಪ್ರಾಯ ಇತ್ತು. ಆದರೂ ನಾವು ಸ್ವಲ್ಪ ಇನ್ಸಿಸ್ಟ್ ಮಾಡಿಕೊಂಡು ಕೊನೆವರೆಗೂ ನಾವು ಬೇರೆ ಯಾವುದೇ ಹೆಸರು ಹೇಳಿದೆ, ನಾವು ಒಂದೇ ಹೆಸರಿಗೆ ಸ್ಟಿಕ್ ಆನ್ ಆಗಿದ್ದು ಎಲ್ಲೋ ಒಂದು ಕಡೆ ನಮಗೆ ಹಿನ್ನಡೆ ಆಯಿತು. ಬಹುಶಃ ನಾವು 4-5 ಹೆಸರು ಹೇಳಬೇಕಾಗಿತ್ತು ಲೋಕಲ್ ಲೀಡರ್ಸು. ಇಲ್ಲದೇ ಇದ್ದರೆ ಮಲ್ಲಿಕಾರ್ಜುನ್ ಅವ್ರ ಮೇಲೇ ಬಿಟ್ಟು ನೀವೇ ಒಂದು ಮುಸ್ಲಿಂ ಸಮುದಾಯದ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿಕೊಡಿ, ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಮೋಸ್ಟ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಎಡು ಆಯಿತು. ಅದು ಒಂದೇ ಅಭ್ಯರ್ಥಿನ ನಾವು ಇಟ್ಕೊಂಡು ಒತ್ತಾಯ ಮಾಡುವಾಗ ಒಂದು ಸಭೆಯನ್ನು ಸೇರಿಸಿದರು ನಮ್ಮ ಹಬ್ಬದ ದಿವಸ. ಆ ಸಭೆಯಲ್ಲಿ ಸನ್ಮಾನ್ಯ AICCಯ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾರವರು, ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, ಸಲೀಂ ಅಹಮದ್ ಅವರು ಅಲ್ಲಿ ಫುಲ್ ಇದ್ದರು, ಬಲ್ಕೀಸ್ ಬಾನು ಅವರು ಶಾಸಕರು ಅಲ್ಲೇ ಇದ್ದರು, ನಾಸಿರ್ ಖಾನ್ ಪಠಾಣ್ ಅವರು ಅಲ್ಲೇ ಇದ್ದರು, ತನ್ವೀರ್ ಸೇಠ್ ಅವರು ಬಂದು ಅಲ್ಲೇ ಕ್ಯಾಂಪೇನ್ ಮಾಡಿದ್ದಾರೆ, NA ಹ್ಯಾರಿಸ್ ಅವರು ಬಂದು ಅಲ್ಲೇ ಇದ್ದು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ರಹೀಮ್ ಖಾನ್ ಅವರು ಮಿನಿಸ್ಟ್ರು ಅವರು ಕೂಡ ಬಂದು ಅಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಕನೀಸ್ ಫಾತಿಮಾರವರು ಗುಲ್ಬರ್ಗದ ಶಾಸಕರು ಅವರು ಬಂದು ಕೆಲಸ ಮಾಡಿದ್ದಾರೆ. ಯಾಕೆ ಮಾಡಿದ್ದೀವಿ ಅಂದರೆ ಘೋಷಣೆ ಮಾಡೋಕ್ಕಿಂತ ಮುಂಚೆನೇ, ತೀರ್ಮಾನ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಜೊತೆಗೆಲ್ಲ ಮಾತನಾಡಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಹೋಗಿ ಕೆಲಸ ಮಾಡಿದ್ದೀವಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.